ಎಲ್ಲರೂ ಮಾತಾಡಬೇಕು ಈ ವಿಚಾರದಲ್ಲಿ. ನಾನು ಧ್ವನಿ ಎತ್ತದಲ್ಲ, ಎಲ್ಲರೂ ಕೂಡ ಇಂಡಸ್ಟ್ರಿಯಲ್ಲಿ ಮಾತಾಡಬೇಕು ಅನ್ನೋ ಮಾತು. ಅಲ್ಲ, ನಾನು ಅದನ್ನೇ ಹೇಳೋದಲ್ಲ. ನನಗೂ ಇದೇ ಟ್ರೋಲಿಂಗ್ ಆಯಿತು 6 ವರ್ಷದಿಂದ. ಯಾರು ಮಾತಾಡಿ ನಾನಂತೂ ಕೇಳಲಿಲ್ಲ. ಯಾರು ಪರವಾಗಿ ಅಂದರೆ ನಮ್ಮಲ್ಲಿ ಶಕ್ತಿ ಇದೆ, ನಮ್ಮ ಕಾನ್ಫಿಡೆನ್ಸ್ ಇದೆ, ವಿ ಕ್ಯಾನ್ ಪರ್ಸು. ನಮಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ. ನಾವು ಅಂದರೆ ಜನಸಾಮಾನ್ಯರಿಗಿಂತ ಒಂದು ಪಬ್ಲಿಕ್ ಪರ್ಸನಾಲಿಟೀಸ್ ಇರೋದ್ರಿಂದ ನಮಗೆ ಕೆಲವುದು ಆ್ಯಕ್ಸಸ್ಸು ಈಸಿಯಾಗಿ ಸಿಗುತ್ತೆ. ಒಂದು ಪೊಲೀಸ್ ಹತ್ರಕ್ಕೆ ಹೋಗೋದು ಅಥವಾ ಗೌರ್ಮೆಂಟಿಂದನೋ ಮಿನಿಸ್ಟ್ರುಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂಥ ಚಾನ್ಸಸ್ ಇದೆ. ಅವ್ರ ಸರ್ಕಾರ ಇದೆ, ಸೊ ಖಂಡಿತ ಅವ್ರಿಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನಿಸುತ್ತೆ. ಅದನ್ನು ಆ ಕ್ರಮ ತಗೊಳ್ತಾರೆ ಪೊಲೀಸು. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಒಂದು ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದೇ ನನ್ನ ಅನಿಸಿಕೆ. ಅಲ್ಲ, ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರು ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಅವರು ಮೇ ಬಿ ಪ್ರೆಸ್ಗೆ ಇತ್ತೀಚೆಗೇನೋ ಮಾತಾಡಿಲ್ಲ ಅಂತ ಕಾಣಿಸುತ್ತೆ. ಇದನ್ನು ನೀವು ಅವ್ರನ್ನೇ ಕೇಳಿದ್ರೆ ಸರಿ. ನಾನು ಅವ್ರ ಪರವಾಗಿ ಹೇಳಿದ್ರೆ ತಪ್ಪಾಗತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಎಲ್ರಿಗೂ ಸೇರಿಸೇನೆ, ಯಾರೇ ಒಬ್ಬರಿಗೆ ಸ್ಪೆಷಲಾಗಿ ವಿಶೇಷವಾಗಿ ಅಲ್ಲ. ನಾನು ಅವ್ರ ಫಾಲೋವರ್ಸ್ ಏನೋ ಇದನ್ನು ಮಾಡಿರೋದು ಅಂತಲೂ ನಮ್ಗೆ ಪ್ರೂಫ್ ಇಲ್ಲ. ಆದ್ರೂ ಖಂಡಿತ ಅವ್ರ ಫಾಲೋವರ್ಸೇ ಅಥವಾ ಅವರ ಅಭಿಮಾನಿಗಳೇ ಇದನ್ನು ಮಾಡಿದರೆ ಖಂಡಿತ ಅವ್ರಿಗೂ ಅಪೀಲ್ ಮಾಡ್ತೀನಿ ನಾನು. ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ. ಒಂದು ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಪೋಸ್ಟ್ ಮಾಡಿ ಅಂತ ಕೇಳ್ತೀನಿ. ಇಲ್ಲ, ನಾನೇನು ಮಾತಾಡಿಲ್ಲ. ಬೇರೆ ವಿಷಯ